ನನ್ ಹಣೆ ಬರ ಇಷ್ಟೇ ಅಂತ ಕೈ ಕಟ್ಟಿ ಕೊಡ್ಬೇಡ. ಯಾಕಂದ್ರೆ ಯಾರ್ ಹಣೆ ಬರಹಣು ಮೊದ್ಲೇ ಬರ್ದಿರಲ್ಲ. ನೀನು ಮನಸ್ಸು ಮಾಡಿದ್ರೆ ನಿನ್ ಹಣೆ ಬರಹ ಬದಲಾಗ್ಬೋದು. ಯೋಚನೆ ಮಾಡು. ಜೀವನದಲ್ಲಿ ಏನಾದ್ರೂ ಸಾಧಿಸ್ಬೇಕಂದ್ರೆ ಒಂದು ಹಠ ಇರ್ಬೇಕು, ಇಲ್ಲ ಕಷ್ಟ ಇರ್ಬೇಕು. ಯಾಕಂದ್ರೆ ಹಠ ಇದ್ದವನು ಸಾಧನೆ ಮಾಡ್ತಾನೆ. ಆದ್ರೆ ಜೀವನದ ಪ್ರತಿ ಹಂತದಲ್ಲೂ ಕಷ್ಟ ಇದ್ದವನು ಪದೇ ಪದೇ ನೋವು ಅನುಭವಿಸೋನಿಗೆ ಯಾವ ಮೋಟಿವೇಶನ್, ಇನ್ಸ್ಪಿರೇಷನ್ ಅವಶ್ಯಕತೆನೇ ಇರಲ್ಲ. ಅವನು ಸಾಧನೆ ಮಾಡ್ತಾನೆ. ಯಾಕಂದ್ರೆ ಅವನಿಗಿರೋ ನೋವು ಕಷ್ಟನೇ ಅವನ ಇನ್ಸ್ಪಿರೇಷನ್ ಆಗಿರುತ್ತೆ. ನಿನ್ ಸುಮ್ಮನಿದ್ರು ನಿನ್ಗಿರೋ ನೋವು ಕಷ್ಟ ನಿನ್ನನ್ನ ಸುಮ್ಮನೆ ಕೊಡೋದಕ್ಕೆ ಬಿಡಲ್ಲ. ಇವಾಗ ನೀನು ಏಕಾಂಗಿಯಾಗಿದೀಯಾ ಅಂತ ಕಣ್ಣೀರ್ ಹಾಕ್ಬೇಡ. ನೀನು ನಂಬಿದವರು ನಿನ್ನ ಬಿಟ್ಟೋದ್ರು ಅಂತ ಕಣ್ಣೀರ್ ಹಾಕ್ಬೇಡ. ಸೇಡ್ ತಿರ್ಸ್ಕೋಬೇಡ. ನೆನ್ಪಿರ್ಲಿ, ನೀನು ಗೆದ್ದ ಮೇಲೆ ಎಲ್ಲರೂ ಬರ್ತಾರೆ, ಆದ್ರೆ ನಿನ್ ಕಷ್ಟದಲ್ಲಿದ್ದಾಗ ಯಾರು ಬರಲ್ಲ. ಇದು ನಿನ್ ಒಬ್ಬನ್ ಹೋರಾಟ. ನೀನು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ ಮಾಡ್ಬೋದು. ಮನಸ್ಸು ಮಾಡ್ಬೇಕಷ್ಟೇ. ಯಾರ್ಯಾರಿಗೋಸ್ಕರನೋ ಕಣ್ಣೀರ್ ಹಾಕ್ತಾ ಕೊಡ್ಬೇಡ. ಒಂದಲ್ಲ ಒಂದು ದಿನ ನೀನು ಅನ್ಕೊಂಡಿದ್ದು ಹಾಗೆ ಆಗುತ್ತೆ. ಧೈರ್ಯವಾಗಿ ಮುನುಗ್ಗು.